ಡಿಜಿಟಲ್ ಜಗತ್ತಿನ ಅಪ್ರತಿಮ ನಾಯಕ ಪ್ರಧಾನಿ ಮೋದಿಯವರ ಐತಿಹಾಸಿಕ ಮೈಲಿಗಲ್ಲು. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಡಿಜಿಟಲ್ ಲೋಕದಲ್ಲಿ ಒಂದು ದೊಡ್ಡ ಚರಿತ್ರೆ ಸೃಷ್ಟಿಯಾಗಿದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ನಾಯಕ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 100 ಮಿಲಿಯನ್ ಫಾಲೋವರ್ಸ್ಗಳನ್ನು ದಾಟಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಈ ಮೈಲಿಗಲ್ಲನ್ನ ತಲುಪಿದ ವಿಶ್ವದ ಮೊದಲ ಮತ್ತು ಏಕೈಕ ರಾಜಕೀಯ ನಾಯಕ ನಮ್ಮ ಪ್ರಧಾನಿ ಮೋದಿಯವರು. ಬನ್ನಿ, ಈ ದಾಖಲೆಯ ಹಿಂದೆ ಇರುವ ಆಸಕ್ತಿದಾಯಕ ಅಂಶಗಳನ್ನ ನೋಡ್ಕೊಂಡು ಬರೋಣ. ಡಿಜಿಟಲ್ ಸಾಮ್ರಾಜ್ಯದ ಅಧಿಪತಿ. ಹೌದು, 2014ರಲ್ಲಿ ಇನ್ಸ್ಟಾಗ್ರಾಂಗೆ ಎಂಟ್ರಿ ಕೊಟ್ಟ ಮೋದಿಯವರು ಕೇವಲ 10 ವರ್ಷಗಳಲ್ಲಿ ಈ ಮಟ್ಟದ ಜನಪ್ರಿಯತೆ ಗಳಿಸಿದ್ದಾರೆ. ಒಂದು ಅದ್ಭುತ ಸಾಧನೆ ಇದು ಅವರ ಫಾಲೋವರ್ ಸಂಖ್ಯೆ ಎಷ್ಟು ಹೆಚ್ಚಿದೆ ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಫಾಲೋವರ್ ಸಂಖ್ಯೆಗಿಂತ ಈ ಸಂಖ್ಯೆ ದುಪ್ಪಟ್ಟಾಗಿದೆ. ಅಷ್ಟೇ ಅಲ್ಲದೆ ವಿಶ್ವದ ಇತರ 5 ಪ್ರಮುಖ ನಾಯಕರ ಫಾಲೋವರ್ಸ್ಗಳನ್ನ ಒಟ್ಟುಗೂಡಿಸಿದರೂ ಕೂಡ ಅದು ಮೋದಿಯವರ ವೈಯಕ್ತಿಕ ಫಾಲೋವರ್ ಸಂಖ್ಯೆಯನ್ನ ಮೀರಿಸುವುದಕ್ಕೆ ಸಾಧ್ಯವಿಲ್ಲ. ಇದು ಮೋದಿಯವರ ಜಾಗತಿಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಕೇವಲ ಸಂಖ್ಯೆಯಲ್ಲ, ಇದು ಜನರ ಪ್ರೀತಿ. ಈ 100 ಮಿಲಿಯನ್ ಅನ್ನೋದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ಇದು ಜಗತ್ತಿನ ಯುವ ಜನತೆ ಮತ್ತು ಸಾಮಾನ್ಯ ಜನರೊಂದಿಗೆ ಪ್ರಧಾನಿ ಮೋದಿಯವರಿಗಿರುವ ಭಾವನಾತ್ಮಕ ನಂಟಿನ ಸಂಕೇತ. ಅವರ ಆಡಳಿತ ಶೈಲಿ, ವಿದೇಶಿ ಪ್ರವಾಸಗಳ ಸಂದರ್ಭದಲ್ಲಿ ಜನರೊಂದಿಗೆ ಬೆರೆಯುವ ರೀತಿ ಮತ್ತು ಅತ್ಯಂತ ಸರಳವಾಗಿ ತಮ್ಮ ಕೆಲಸಗಳನ್ನು ಜನರ ಮುಂದೆ ಇಡುವ ರೀತಿ ಅವರನ್ನು ಕೋಟ್ಯಾಂತರ ಜನರ ಫೇವರಿಟ್ ನಾಯಕನನ್ನಾಗಿ ಮಾಡಿದೆ. ಮೋದಿಯವರ ಮೇಲೆ ಭಾರತೀಯರ ಪ್ರೀತಿ. ನಮ್ಮ ದೇಶದ ರಾಜಕೀಯ ನಾಯಕರ ಪಟ್ಟಿಯನ್ನ ನೋಡಿದರೆ ಇಲ್ಲೂ ಕೂಡ ಮೋದಿಯವರು ಮೈಲಿಗಳಷ್ಟು ಮುಂದೆ ಇದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 16.1 ಮಿಲಿಯನ್ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು 12.6 ಮಿಲಿಯನ್ ನಂತರದ ಸ್ಥಾನಗಳಲ್ಲಿದ್ದರೂ ಕೂಡ ಮೋದಿಯವರ ಡಿಜಿಟಲ್ ಫಾಲೋವರ್ ಸಂಖ್ಯೆ ಅದಕ್ಕಿಂತ ಹಲವು ಪಟ್ಟು ಹೆಚ್ಚಿದೆ. ಇಸ್ರೇಲ್ ಪ್ರವಾಸದ ಜೊತೆಗಿನ ಯಶಸ್ಸು. ಸದ್ಯ ಪ್ರಧಾನಿ ಮೋದಿಯವರು ಇಸ್ರೇಲ್ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಅವರಿಗೆ ದೊರೆತ ಅದ್ಭುತ ಸ್ವಾಗತ ಮತ್ತು ಸ್ಪೀಕರ್ ಆಫ್ ದ ಕ್ನೆಸೆಟ್ ಮೆಡಲ್ ಸನ್ಮಾನದ ನಡುವೆಯೇ ಈ ಡಿಜಿಟಲ್ ದಾಖಲೆಯೂ ಕೂಡ ಬಂದಿರುವುದು ವಿಶೇಷ. ಜಗತ್ತು ಮೋದಿಯವರ ನಾಯಕತ್ವವನ್ನಷ್ಟೇ ಅಲ್ಲ, ಅವರ ಜನಪ್ರಿಯತೆಯನ್ನ ಕೂಡ ಗೌರವಿಸ್ತಾ ಇದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇನ್ನು ವಿಶ್ವದ ಅಗ್ರಗಣ್ಯ ರಾಜಕೀಯ ನಾಯಕರ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆಯ ಇತ್ತೀಚಿನ ಅಂಕಿ ಅಂಶಗಳನ್ನ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ನರೇಂದ್ರ ಮೋದಿಯವರು 100 ಮಿಲಿಯನ್ ಫಾಲೋವರ್ಸ್ ಹೊಂದಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 43.2 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇನ್ನು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು 15 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇನ್ನು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ ಅವರು 14.4 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇನ್ನು ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಪ್ ಎರ್ಡೋಗನ್ ಅವರು 11.6 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ರೆ ಅರ್ಜೆಂಟೈನಾ ಅಧ್ಯಕ್ಷ ಹೆವಿಯರ್ ಮಿಲೈ ಅವರು ಸುಮಾರು 6.4 ಮಿಲಿಯನ್ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಂನಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಗಳನ್ನ ದಾಟಿದ ವಿಶ್ವದ ಮೊದಲ ರಾಜಕೀಯ ನಾಯಕರಾಗಿದ್ದಾರೆ. 2ನೇ ಸ್ಥಾನದಲ್ಲಿರುವ ಡೊನಾಲ್ಡ್ ಟ್ರಂಪ್ ಅವರಿಗಿಂತ ಮೋದಿಯವರ ಫಾಲೋವರ್ಸ್ ಸಂಖ್ಯೆ 2ರಷ್ಟು ಹೆಚ್ಚಿದೆ. ಈ ಪಟ್ಟಿಯಲ್ಲಿ ನಂತರದ 5 ಪ್ರಮುಖ ಜಾಗತಿಕ ನಾಯಕರ ಫಾಲೋವರ್ಸ್ ಗಳನ್ನ ಒಟ್ಟುಗೂಡಿಸಿದ್ರು ಕೂಡ ಅದು ಮೋದಿಯವರ ಒಬ್ಬರ ಫಾಲೋವರ್ ಸಂಖ್ಯೆಯನ್ನ ಮೀರಿಸಲು ಸಾಧ್ಯವಿಲ್ಲ. ಭಾರತದ ಆಂತರಿಕ ರಾಜಕೀಯ ನಾಯಕರ ಪಟ್ಟಿಯನ್ನು ನೋಡೋದಾದ್ರೆ ಯೋಗಿ ಆದಿತ್ಯನಾಥ್ ಅವರು ಸುಮಾರು 16.1 ಮಿಲಿಯನ್ ಫಾಲೋವರ್ಸ್ ಗಳಂದಿದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸುಮಾರು 12.6 ಮಿಲಿಯನ್
ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಈ ಅಂಕಿಅಂಶಗಳು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಧಾನಿಯವರ ಡಿಜಿಟಲ್ ಪ್ರಭಾವ ಮತ್ತು ಜನಪ್ರಿಯತೆಯ ಪ್ರಮಾಣವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸ್ನೇಹಿತರೆ, ಒಬ್ಬ ರಾಜಕಾರಣಿ ಹೇಗೆ ತನ್ನ ವ್ಯಕ್ತಿತ್ವದ ಮೂಲಕ ಇಡೀ ವಿಶ್ವದ ಗಮನ ಸೆಳೆಯಬಹುದು ಅನ್ನೋದಕ್ಕೆ ಪ್ರಧಾನಿ ಮೋದಿಯವರ ಈ 100 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಾಕ್ಷಿಯಾಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಪಡೆಯೋದಕ್ಕೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.